ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾವು ಭೀ ಆರಾಮಿದ್ದೀವಿ. ಇವತ್ತು ಸಮೂಗೀಗ ರೋಡಿನ ತಕ ಬೀಳಕ್ಕೆ ನಡೆದೀನಿ ರೀ. ವ್ಯಾನ್ ಬರ್ತದೆ ಈಗ. ಸಮೂ ರೆಡಿ ಆಗೇನು ರೀ. ಇಲ್ಲಿ ನೋಡಿರಿ ನಮ್ಮ ಸಮೃದ್ಧಿ ರೆಡಿಯಾಗಿ ಹೊಂಟಾರ್ರಿ ರೋಡಿಗೆ. ಸಾಲಿಗೆ ಬಿಡ್ಲಕ್ಕೆ ಹೊಂಟಾಳ ನೋಡ್ರಿ ಸಮೃದ್ಧಿ. ಹಾಯ್ ಮಾಡು ಸಮೃದ್ಧಿ, ಹಾಯ್ ಮಾಡು. ಹಾಯ್ ಸಮೂ, ನೀ ಹಾಯ್ ಮಾಡು. ನಡ್ರಿ ಬಡ ನಡ್ರಿ. ಐಸ್ ಕ್ರೀಮ್ ತಿನ್ಬಾರ್ದು ಪೈಟ್ ಮುಂಜಾನೆ ಐಸ್ ಕ್ರೀಮ್. ಬರ್ರಿ ನಡ್ರಿ. ಇನ್ನೂ ಬಕ್ಕಳು ಬಿಸಿಲಾದ್ಮೇಲೆ ತಿನ್ಬೇಕು. ಈಗ ತಿನ್ಬಾರ್ದು ಐಸ್ ಕ್ರೀಮ್ಗಳು. ಗೋಧಿ ನೋಡ್ರಿ ಒಣಗ್ಲಿಕ್ಕೆ ಬಂದದ. ಇನ್ನೊಂದು ಅಂದ್ರೆ ಈಗ ಶಿವರಾತ್ರಿ ಹಬ್ಬ ಬಂತಲ್ರಿ. ಶಿವರಾತ್ರಿ ಹಬ್ಬ ಅದ್ರ ಪ್ಲೇ ಕೊಯ್ಬೇಕು ರೀ ಗೋಧಿ ಭೀ. ನಮ್ಮ ಸಮೃದ್ಧಿ ನೋಡ್ರಿ ಹೆಂಗೆ ನಡೆದಾಡ್ರಿ ಪಟ್ಟ ಅಂತ. ನಡಿ ಸಮೃದ್ಧಿ. ಕೊಯ್ದು ಸುಟ್ಕೊಂಡು ತಿಂತಾರ. ರಾಶಿ ಮಾಡಿ ಗೋಧಿ ಮಾಡಿ ಬೀಸ್ಕೊಂಬಂದು ಚಪಾತಿ ಮಾಡ್ಬೇಕು. ಉಣ್ಬೇಕು. ಅಮ್ಮು ಎಲ್ಲಿಗೆ ನಡೆದ್ವಿ? ಅಣ್ಣಗೆ ಬಿಡ್ಲಕ್ಕ. ನಡಿ ಈಗ ನಾ ಇವ್ರಿಗೆ ದುಕಾನ್ದಾಗ ತಿಲ್ಕೊಂದು ಇಸ್ಕೊಡ್ಬೇಕ್ರಿ. ಇಲ್ಲೇ ಮನೆ ಅದ್ರ ದುಕಾನ ಒಂದಾಗಿ ಭಾಳ ಹೈರಾಣ ಬಂದದ್ರಿ. ಇಲ್ಲಿಗೆ ಅಂತಂದ್ರೆ ಏನು ತಿಂತಿರ್ಲಿಲ್ಲವ. ಸಾಲಿ ಹೋಗೋದು ಮನೆಗೆ ಬರೋದಿತ್ತು. ಇಲ್ಲಿ ನೋಡ್ರಿ ಕಾಣಿಸ್ತಲ್ರಿ, ಇಲ್ಲೇ ನಮ್ಮ ಮನೆ ಎದುರ ದುಕಾನ್ ಆಗ್ಯದ್ರಿ. ಅಂದ್ರೆ ಮನೆ ಎದುರ ಸ್ಟೇಟ ಒಂದು ಇಟ್ಟಂಗೆ ಬಟ್ಟಿ ಅದ ರೀ. ಇಟ್ಟಂಗೆ ಬಟ್ಟಿ ಆದ್ರೊಳಗೆ ಇಲ್ಲೇ ಒಂದು ದುಕಾನ್ ಭೀ ಆಗ್ಯದ್ರಿ. ಇವರಿಗೆಲ್ಲ ಏನು ಬೇಕೋ ಅದು ತಿಲ್ಲಕ್ಕೆ ತೊಗೊಳದ್ರಿ ಇವರು. ನೋಡ್ರಿ ಇಲ್ಲೇ ಹೋಟೆಲ್ ಅದ ರೀ. ಈಗ ಇವ್ರಿಗೆ ಚಾಕ್ಲೇಟ್ ಬೇಕಂತ್ರಿ. ಇಬ್ಬರಿಗೆ ಒಂದು 2 ಚಾಕ್ಲೇಟ್ ಇಸ್ಕೊಡ್ತೀನಿ ರೀ. ಬೀಳ್ತೇಮೋ. ಈಗ ನೋಡ್ರಿ ಕಡ್ಲಿ ಹಿಟ್ಟಿಂದ ತವಾ ಪಿಟ್ಲ ಮಾಡತ್ತೀನಿ ರೀ. ತವಾ ಪಿಟ್ಲ ಅಂತೂ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತದೆ. ಈಗ ಎಣ್ಣೆ ಹಚ್ಚಿದೆ. ಎಣ್ಣೆ ಬಿಸಿ ಆದ್ಮೇಲೆ ಜೀರಿಗೆ ಮತ್ತು ಸಾಸಿವೆ ಇಡ್ತೀನಿ. ಪಟ ಅಂತ ಜೀರಿಗೆ ಸಾಸಿವೆ ಸಿಡಿಬೇಕಂತ. ಉಳ್ಳಾಗಡ್ಡಿ ಜಾಸ್ತಿ ಆಗ್ಬೇಕು ರೀ ತವಾ ಪಿಟ್ಲಕ್ಕ. ಜಾಸ್ತಿ ಆಗೋಷ್ಟು ಉಳ್ಳಾಗಡ್ಡಿ ಇಡ್ತೀನಿ. ಇದಕ್ಕೆ ಮೆಣಸಿನ್ಕಾಯಿ ಏನು ಹಾಕೋಂಗಿಲ್ಲ. ಇದು ಉಳ್ಳಾಗಡ್ಡಿ ಚಂದ ಫ್ರೈ ಅಲ್ರಿ, ಗೋಲ್ಡನ್ ಕಲರ್ ಬರೋ ಹಂಗೆ. ಟೊಮೆಟೊ ಮೆಣಸಿನ್ಕಾಯಿ ಏನು ಹಾಕಲಾರ್ದ ಮಾಡೋ ತೋರಿಸ್ತೀನಿ ಗೊತ್ತಾ. ಈಗ ನೋಡ್ರಿ ಇದು ಉಳ್ಳಾಗಡ್ಡಿ ಈ ರೀತಿ ಗೋಲ್ಡನ್ ಕಲರ್ ಫ್ರೈ ಆಗ್ಯಾವ. ಈಗ ಇದಕ್ಕೆ ಕೊರಿಬೇವು ಸೊಪ್ಪು ಹಾಕೋತೀನಿ. ಈಗ ನೋಡ್ರಿ ಒಂದು ಸ್ವಲ್ಪ ಹಸಿ ಕೊರಿಬೇವು ಹಾಕ್ಲತ್ತೀನಿ ರೀ. ಕೊರಿಬೇವು ಇಲ್ಲೇ ಹೊಲ್ದನ್ನು ಕಡ್ಕೊಂಬಂದಿನಿ ರೀ. ನೀವು ಎಲ್ಲರೂ ಕೊರಿಬೇವು ಗಿಡ ಹಾಕ್ರಿ ಅಕ್ಕ, ತಾಜಾ ಫ್ರೆಶ್ ಆಗಿರುವಂಥ ಕೊರಿಬೇವು ಸಿಗ್ತದ ಹೊಲ್ದಾಗ. ಹೆಂಗಿದ್ರಿ ಬಿ ಗಿಡ ಆತಾವ ಅಂತಂತಪ್ಲೆ ಗಿಡ ಹಚ್ಚಿದೇವಲ್ರಿ, ಚಂದ ಆಗ್ಯದ್ರಿ. ಅದನ್ನು ಅಲ್ಲಿಂದ ಒಂದು ಸ್ವಲ್ಪ ಕಡ್ಕೊಂಬಂದಿನಿ ರೀ ಕೊರಿಬೇವು ಸೊಪ್ಪು. ಅದನ್ನೇ ಹಾಕಿ ನೋಡ್ರಿ. ಕೊರಿಬೇವು ಹಾಕಿದ್ಮೇಲೆ ಈಗ ಒಂದು ಸ್ವಲ್ಪ ಫ್ರೈ ಆದ್ವು ರೀ. ಫ್ರೈ ಆದಮೇಲೆ ಸ್ವಲ್ಪ ರುಚಿ ತಕ್ಕಷ್ಟ ಉಪ್ಪು ಹಾಕ್ಲಿಕತ್ತೀನಿ ರೀ. ರುಚಿ ತಕ್ಕಷ್ಟ ಉಪ್ಪು ಹಾಕಿನಿ ರೀ. ಉಪ್ಪನ್ನ ಹಾಕಿದ್ಮೇಲೆ ಈಗ ಖಾರದ ಪುಡಿ ರೀ. ಖಾರ ಒಂದು ಸ್ವಲ್ಪ ಇದು ಕಡಿಮೆ ಅದ ರೀ, ಅದ್ರ ಸಲಕ ಜಾಸ್ತಿ ಹಾಕ್ಲತ್ತೀನಿ ರೀ. 2 ಚಮಚ ನಾನು ಇಲ್ಲಿ ಖಾರ ಹಾಕಿನಿ ರೀ. ಖಾರ ಜಾಸ್ತಿ ಖಾರ ಇತ್ತಂತಂದ್ರೆ 2 ಚಮಚ ಹಾಕೋದೇನು ಬೇಕಾಗಲ್ಲ ರೀ. 1 ಚಮಚ ಹಾಕಿದ್ರನ್ನ ಸಾಕಾತ್ರಿ ನಾ ಮಾಡ್ಲತ್ತಿ ಪಲ್ಯಕ್ಕೆ. ಆದರೆ ಇದು ಭಾಳ ಸಪ್ಪಗದ ರೀ ಖಾರ, ಅದಕ್ಕೆ 2 ಚಮಚ ಹಾಕಿನಿ. ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕಿನಿ ರೀ, ಒಂದು ಅರ್ಧ ಚಮಚ ಹಾಕಿ ಈಗ ಎಣ್ಣೆ ಒಳಗೆ ಈ ರೀತಿ ಫ್ರೈ ಮಾಡ್ಕೋಬೇಕ್ರಿ. ಉಳ್ಳಾಗಡ್ಡಿ ಸಂಗಟ ಖಾರ ಉಪ್ಪು ಅಂದ್ರೆ ಖಾರದ ಹಸಿ ವಾಸನೆ ಎಲ್ಲ ಹೋಗಿರ್ತದೆ. ಮತ್ತು ಖಾರ ಖಾಟ್ ಹಾಕಂಗಿಲ್ಲ ರೀ. ಇಲ್ಕಂದ್ರೆ ಒಂಥರ ಖಾಟ್ ಥರ ಆಗ್ಬಿಡ್ತು ರೀ ಖಾರ. ಅದಕ್ಕೆ ನಾನು ಎಣ್ಣೆಗನ ಖಾರ ಹಾಕಿನಿ ರೀ. ಹಾಕಿದ್ಮೇಲೆ ಈಗ ನೀರು ಹಾಕಿ ನೋಡ್ರಿ. ನೀರನ್ನ ಹಾಕಿ ಈಗ ಒಂದು ಸ್ವಲ್ಪ ತಿರುಬೇಕ್ರಿ. ಮಸ್ತ್ ಅಂದ್ರೆ ಮಸ್ತ್ನಾಗ ಆಗ್ತದೆ ರೀ ತವಾ ಪಿಟ್ಲ ಅಂತೂ ಹೇಳೋಕ್ಕಾಗಿಲ್ಲ, ಅಷ್ಟು ಸೂಪರಾಗಿ ಬರ್ತದೆ ರೀ. ಈಗ ಇದು ನೀರಾಗ ಕುದಿ ಬರ್ರಿ. ಇದು ಕಡ್ಲಿ ಇಟ್ರಿ, ಮನ್ಯಾಗ ಬೀಸಿದ ಕಡ್ಲಿ ಇಟ್ಟು ನೋಡ್ರಿ ಈ ರೀತಿ ಬರ್ತದೆ. ಅಂದ್ರೆ ಕಡ್ಲಿಬೇಳೆ ಇರ್ತಾವಲ್ರಿ, ಕಡ್ಲಿಬೇಳೆ ಬೀಸ ಕೊಟ್ಟಿದ್ರಿ. ಇದು ಮಾರ್ಕೆಟ್ಲಿಂದ ತಂದಿದ್ದಲ್ರಿ ಕಡ್ಲಿ ಹಿಟ್ಟು. ಈಗ ಜಲ್ದಿ ಇಟ್ಕೊಂಡೇನ್ರಿ. ಇಲ್ಲೇ ನೋಡ್ರಿ ಹುಂಚಿಕೆ ಹುಳಿ ನೀರು ಅವ ರೀ, ಇದ್ರೊಳಗೆ ಹಾಕಿ ಕಲಿಸ್ತೀನಿ ರೀ. ಈಗ ಹುಂಚಿಕೆ ಹುಳಿ ನೀರಿನಾಗ ಹಿಟ್ಟನ್ನ ಹಾಕ್ಕೊಂಡು ಈಗ ನೋಡ್ರಿ ಇದು ಕುದಿ ಬಂದದ. ಎಲ್ಲ ಮಸಾಲೆ ಚಂದ ಕುದ್ದದ ನೋಡ್ತಿರ್ಬೋದು. ಈಗ ಇದಕ್ಕೆ ನಾನು ಕಲಸಿ ಇಟ್ಟಿರೋ ಅಂಥ ಈ ಕಡಲೆ ಹಿಟ್ಟನ್ನು ಬಂದರೆ ಇದಕ್ಕೆ ಹಾಕೊಳ್ತೀನಿ. ನೋಡಿರಿ ತವಾ ಪಿಟ್ಲ ಅಂದ್ರೆ ಈ ರೀತಿ. ಈಗ ಇದನ್ನು ಸ್ವಲ್ಪ ಸ್ವಲ್ಪ ಕಲಿಸ್ಬೇಕು ಹಿಂಗೆ.
ಗಟ್ಟಿ ಹಾಕೋತ ಬರ್ತಾರೆ ಈಗ. ಕೈ ಬಿಡ್ಲಾರ್ದಂಗೆ ತಿರ್ಬೇಕು ನೋಡ್ರಿ. ಇದು ಬಿಡ್ಲ ಅಂತಂದ್ರೆ ನೋಡ್ರಿ ಭಾರಿ ಟೇಸ್ಟಾಗಿ ಬರ್ತದೆ, ಭಾರಿ ಮಸ್ತ್ ಆಗ್ತದೆ. ಇದು ನಾವು ಬೊಗಣಿ ಒಳಗೆ ಮಾಡೋಕ್ಕಿಂತ ಈ ರೀತಿ ತವ ಒಳಗೆ ಮಾಡಿದ ಭಾಳ ರುಚಿಯಾಗಿ ಬರ್ತದೆ ರೀ. ಇಲ್ಲಿ ನೋಡ್ರಿ ಕಡ್ಲಿ ಹಿಟ್ಟಿಂದ ತವ ಪಿಟ್ಲ ನೋಡ್ರಿ ಎಷ್ಟು ಮಸ್ತ್ನಾಗ ಬಂದದ ಅಂತೇಳಿ. ಭಾಳ ಅಂದ್ರೆ ಭಾಳ ಟೇಸ್ಟಾಗಿ ಬರ್ತದೆ ಇದು ಅಂತೂ. ನೋಡ್ರಿ ನಾವು ಈಗ ಊಟ ಮಾಡಿದೆವು ರೀ. ನೋಡ್ರಿ ಈ ರೀತಿ ಆಗಿರ್ತದೆ ರೀ. ಇದಿಷ್ಟು ನಾವು ಉಳಿದ್ರಿ ಈಗ ಮುಚ್ಚಿಟ್ಬಿಟ್ರೆ ಇತ್ತು. ಈಗ ನೋಡ್ರಿ ಊಟ ಅದೆಲ್ಲ ಐತ್ರಿ. ಈಗ ಸಮೃದ್ಧಿಗೆ ಮಕ್ಕೋಸೀನ್ರಿ, ಮಕ್ಕೊಂಡಾಳ. ಈಗ ಒಂದು ಸ್ವಲ್ಪ ಹೋಗಿ ಆಕಳು ಕಟ್ಟಿ ಬರ್ಬೇಕ್ರಿ. ಹೋಗಿ ನಮ್ಮ ಹೊಸ ಗೌರಿ ಕಟ್ಟಿ ಬರ್ಬೇಕ್ರಿ. ಹೋಗಿ ಈಗ ಒಂದು ಸ್ವಲ್ಪ ಕುರಿಗಳಿಗೆ ಇಟ್ಟು ಮೇವು ತೊಗೊಂಬರ್ಬೇಕು. ಅದಕ್ಕೆ ಕಟ್ಟಿ ಕುರಿಗಳಿಗೆ ಒಂದು ಸ್ವಲ್ಪ ಮೇವು ತೊಗೊಂಬರ್ತೀನಿ ರೀ. ಸಮೃದ್ಧಿ ನೋಡ್ರಿ ನಿದ್ದೆ ಹೊಡ್ಲಿತ್ತಾಡ್ರಿ, ಮಕ್ಕೊಂಬಿಟ್ಟಾಡ್ರಿ. ಟೈಮ 11:30 ಈಗ. ಹೋಗಿ ಒಂದು ಸ್ವಲ್ಪ ಮೇವನ್ನು ತೊಗೊಂಬರ್ತೀನಿ ರೀ. ಅದಕ್ಕೆ ಕಟ್ಟಿ ಬರ್ತೀನಿ. ಕಟ್ಟಿ ಮೇವು ತೊಗೊಂಬರ್ತೆ. ಬಿಸಿಲಂತೂ ಏನು ಹೇಳಂಗಿಲ್ಲ ರೀ, ಅಷ್ಟು ಬಿಸಿಲಲ್ಲತ್ತದ ಈಗ. ನೋಡ್ರಿ ಎರಡು ತಾಯಿ ಮಗಳು ಕುಂತ್ಬಿಟ್ರ. ಬಾ ಕಟ್ಟಿ ಅದಕ್ಕೆ ಒಯ್ದು ಹೊಲ್ದಾಗ ಕೊಟ್ಟು ಬರ್ತೀನಿ ರೀ. ನಡಿ ನಡಿ ನೀನು ಜಾಗಕ್ಕೆ ಬಾ. ಹೇಳು ನಮ್ಮ ಗೌರಿ ಅಂತಂದ್ರೆ ಸಣ್ಣದಿತ್ರಿ. ಅದು ಅಂದ್ರೆ ಒಯ್ದು ಕಟ್ಲಕ್ಕೆ ಒಂದು ಸ್ವಲ್ಪ ಭಯ ಆಗ್ತದಿಲ್ಲ ರೀ. ಇದಕ್ಕಂತಂದ್ರೆ ನನಗಂತೂ ಒಂದು ಸ್ವಲ್ಪ ಭಯನೇ ಆಗ್ತದೆ ರೀ. ಯಾಕಂದ್ರೆ ಭಾಳ ದೊಡ್ಡದಲ್ಲ ರೀ. ಎಲ್ಲಿ ಹೊಡೆದು ಬಿಡ್ತದೇನೋ ಹೊಡಿತದೇನೋ ಅಂತ ಅನ್ನಿಸ್ಬಿಡ್ತದೆ ರೀ. ಆದರೆ ಏನೂ ಮಾಡಲ್ಲ ರೀ. ನೋಡ್ಲಾಗ ಇಷ್ಟು ದೊಡ್ಡದಿದ್ರು ಹೊಡೆಲ್ಲ ಏನಿಲ್ಲ ರೀ. ಎಲ್ಲ ಕಟ್ಟಿ ಬರ್ತೀನಿ. ಮತ್ತು ಹಾಲೂ ನಾನೇ ಕರಿತೀನಿ, ಅಂದ್ರೂ ಏನೂ ಮಾಡಲ್ಲ ರೀ. ನಮ್ಮ ಯಜಮಾನ್ರೂ ಹಾಲು ಕರಿತಾರೆ ರೀ, ನಾನು ಹಾಲು ಕರಿತೀನಿ. ಅವ್ರು ಇದ್ರಂದ್ರೆ ಅವ್ರು ಇರ್ಲಿಕ್ಕಂತಂದ್ರೆ ನಾನು ರೀ. ಇಬ್ಬರಿಗೂ ಹಾಲು ಕರೆದ್ರೆ ಭೀ ಏನು ಮಾಡಲ್ಲ ರೀ ಯಾರಿಗೂ ಅದೆಲ್ಲ ರೀ. ಈಗ ನೋಡ್ರಿ ಆಕಳು ಕಟ್ಟಿ ಮತ್ತೊಂದು ಸ್ವಲ್ಪ ನಮ್ಮ ಸಮೃದ್ಧಿಗೆ ಸುಲಗಾಯಿ ತೊಗೊಂಡು ಹೊಂಟೀನಿ ರೀ. ಸುಲಗಾಯಿ ಆಗೈತ್ರಿ ಈಗ ಒಂದು ಸ್ವಲ್ಪ. ಅದಕ್ಕಾಗಿ ಸುಲಗಾಯಿ ಅಂದ್ರೆ ಭಾಳ ಇಷ್ಟ ರೀ. ಅದಕ್ಕೆ ಆಕಿನ ಸಲಕ್ಕೆ ಒಂದು 2 ದಂಟ ಸುಲಗಾಯಿ ತೊಗೊಂಡು ಹೊಂಟೀನಿ ರೀ. ನಾ ಬಾಟಿ ಕಿತ್ಕೋಬೇಕ್ರಿ ಈಗ. ಏನಂತಾರೆ ರೀ, ಕುರಿಗಳಿಗೆಲ್ಲ ಬಾಟಿ ಬೇಕು. ಬಾಟಿ ಒಯ್ತೀನಿ ರೀ. ಬಾಟಿ ತಿಂತಾವೆ ಕುರಿಗಳು ಮನ್ಯಾಗ ಕಟ್ಟದಲ್ಲೇ. ಬಾಟಿ ಮತ್ತು ಒಂದು ಸ್ವಲ್ಪ ಏನಾರೇ ಅದು ಇದು ಕಾಳು ಅದು ಇಡ್ತೇವೆ ರೀ. ಮನೆಗೆ ಕಟ್ತೇವ್ರಿ, ಕೆಲಿಗೆ ಒಯ್ಯಲ್ರಿ ಮೇಯ್ಸ್ಲಕ್ಕ. ಅದಕ್ಕೀಗ ಬಾಟಿ ತೊಗೊಂಬತ್ತೀನಿ ರೀ ಒಂದಿಟ್ಟು. ಈಗ ನೋಡ್ರಿ ಮನೆಗೆ ಹೊಂಟೀನಿ ರೀ. ಬಾಟಿ ತೊಗೊಂಡು ಕುರಿಗಳು ಸಲ್ಯಾಕಂತ ಬಾಟಿ ತೊಗೊಂಡಿನಲ್ರಿ. ಬಾಟಿ ತೊಗೊಂಡಿನಿ ರೀ. ಈಗ ಒಯ್ದು ಕುರಿಗಳಿಗೆ ಹಾಕ್ಬೇಕ್ರಿ ಇದು. ಈಗ ನೋಡ್ರಿ ಟೈಮ ಮಧ್ಯಾಹ್ನ ಆಗ್ಯದ್ರಿ. ಈಗ ಒಂದು ಸ್ವಲ್ಪ ಕಲಬುರ್ಗಿಗೆ ಭೀ ಹೋಗ್ಬೇಕಂತ ಅಂದ್ಕೊಂಡಿದ್ದೇವೆ ರೀ. ಯಜಮಾನ್ರು ಹೊಲಕ್ಕೆ ಹೋಗ್ಯಾರ ರೀ. ಅವರು ಬಂದಮೇಲೆ ಹೋಗ್ಬೇಕ್ರಿ. ನಾನು ರೆಡಿ ಆಗೀನಿ ರೀ. ಈಗ ಸಮೃದ್ಧಿಗೆ ರೆಡಿ ಮಾಡ್ಬೇಕ್ರಿ. ಸಮೂಹ ಬಂದಾಗ ಕರ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿವಿ ರೀ. ಅವನಿಗೆ ಭೀ ಕಲಬುರ್ಗಿಗೆ. ಯಾಕಂತಂದ್ರೆ ಮತ್ತು ಟೈಮಿಗೆ 3 ಗಂಟೆ ಆಗಿ ಹೋಗ್ಯದ್ರಿ. ಅವ್ನು ಬಂದಮೇಲೆ ಮತ್ತೆ ನಿಂದ್ರಲ್ಲ. ಅದಕ್ಕೆ ಅವನಿಗೂ ಕರ್ಕೊಂಡು ಹೋದ್ರೈತೆ ಅಂತ ಅಂದ್ಕೊಂಡಿವಿ ರೀ. ನೋಡ್ಬೇಕು ರೀ ಬಂದಂಗೆ ಜಲ್ದಿ ಅಂತಂದ್ರೆ ಅವನಿಗೂ ಕರ್ಕೊಂಡು ಹೋಗ್ತೇವೆ ರೀ. ಸಮೂಹ ಸಮೃದ್ಧಿ ಕರ್ಕೊಂಡು ಕಲಬುರ್ಗಿಗೆ ಹೋಗಿ ಬರ್ಬೇಕು ರೀ. ಏಮು ಚಲ್ತೇವೆ ಅತ್ತಿಗೆ ಅಜ್ಜಿ ಕೈ ಕೊಡೋದು ಕೊಡು. ಅಜ್ಜಿ ಕೈ ನೀ ಹಚ್ಕೋಗತ್ತಿಗೆ ಅಂತ ಅಜ್ಜಿ ಕೈ ಕೊಡು. ಏಟು ಹಚ್ಕೋತಿ? ಸ್ವಲ್ಪೇ ಹಚ್ಕೋತಿ? ಹಚ್ಕೋಗತ್ತಿಗೆ ಸ್ವಲ್ಪೇ ಮಾರಿ ತೊಗೊಂಬಂದು ಹಚ್ಕೋತಿ. ತೆಗಿಯಮ್ಮು. ಮಾರಿ ತೊಗೊಂಬರ್ತಿ. ಮಾರಿ ತಗೋಲಕ್ಕ ಅಲ್ಲಿ ನೀರವ ಬಗ್ಗಿಡ್ದಾಗ ನೋಡ ಹೊರಗೆ. ಮಾರಿ ಹೊರ ತಗೋ. ಬಗ್ಗಿಡ್ದಾಗ ನೋಡು. ಅದು ಶ್ರೀಗಂಧ ಹಚ್ಕೋತೀನಿ ನೋಡ್ರಿ. ಮಾರಿ ತೊಗೊಂಡು ಹಚ್ಕೋಬೇಕು ಬೇಡ ಅಂತ ನಾನು ಅಂದ್ರೆ ಮಾರಿ ತೊಗೊಳಕ್ಕೆ ಹೋಗ್ಯಾಡ್ರಿ. ಸಮೃದ್ಧಿ ಮಾರಿ ತೊಗೊಂಬಂದು ಹಚ್ಕೋತಾಳಂತ್ರಿ ಅದೀಗ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ರೀ. ವಿಡಿಯೋಸ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ನಿಮ್ಮ ಸಪೋರ್ಟ್ ಭಾಳ ಮುಖ್ಯ ರೀ. ಇದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡಿರಿ. ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದಂಥ ಎಲ್ಲರಿಗೂ ನಮಸ್ಕಾರ ರೀ.